ಲೋಕಸಭಾ ಅಭ್ಯರ್ಥಿಯಾಗಿ ಬಂದಾಗ ಬಹುಶಃ ಯಾರಪ್ಪ ಬಂದ ಅಂತ ನೀವು ಅಂದ್ಕೊಂಡಿದ್ರಿ. ಎಲ್ಲ ರೈಟ್ ಅಂತ ಕೇಳಿದ್ರಿ. ಹೆಸರು ನೋಡಿದ್ರೆ ಇನ್ ಯಾರೊಬ್ಬ ಕರ್ನಾಟಕದಲ್ಲೋ ಬೇರೆ ರಾಜ್ಯದಲ್ಲೋ ಅಂತ ಅನ್ಕೊಂಡಿದ್ರಿ. ನನ್ನ ಬಗ್ಗೆ ಅಪಪ್ರಚಾರ ಅದೇ ತರ ನಡೀತು. ಆದ್ರೆ ಊರು ಕೇರಿ ವಿಷಯನ ಗೊತ್ತಿಲ್ಲ. ಅರಮನೆನೂ ನಾನು ಜೀವನದಲ್ಲಿ ನೋಡಿರ್ಲಿಲ್ಲ, ದಸರಾನು ಜೀವನದಲ್ಲಿ ನೋಡಿರ್ಲಿಲ್ಲ. ಒಂದೇ ಒಂದ್ಸರಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೆ ಅಷ್ಟೇನೆ. ಆದ್ರೆ ಬಿಜೆಪಿ ನನ್ನನ್ನು ಅನಾಮತ್ತಾಗಿ ನಾವು ಅಭ್ಯರ್ಥಿಯಾಗಿ ಕಳಿಸ್ಕೊಡ್ತು. ಆದ್ರೆ ಅವತ್ತು ನಾನು ಬಂದಾಗ ನೀವ್ಯಾರು ಕೂಡ ಹೊರಗಿನವರು ಅಂತ ನೀವು ನನ್ನನ್ನ ತಾರತಮ್ಯ ಮಾಡಲಿಲ್ಲ. ಇವತ್ತು ಕುಮಾರಣ್ಣನ ಬಗ್ಗೆ ಮಂಡ್ಯಕ್ಕೆ ಹೊರಗಿನವರು ಅಂತ ಇದೇ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. 2018ರಲ್ಲಿ ಮೈಸೂರಿನಲ್ಲಿ ಚೀಟಿ ದೇವೇಗೌಡರ ಎದುರುಗಡೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಬದಾಮಿಗೆ ಓಡಿ ಹೋಗಿದ್ದಂತ ಮನುಷ್ಯ ಅವತ್ತು ಬೇರೆಯವ್ರನ್ನ ಹೊರಗಿನವರು ಅಂತ ಹೇಳ್ತಾರೆ. ಆದ್ರೆ ಮೈಸೂರಿನವರು ಯಾವತ್ತೂ ನನ್ನನ್ನು ಹೊರಗಿನವರಾಗಿ ಟ್ರೀಟ್ ಮಾಡಲಿಲ್ಲ. ಸ್ವೀಕರಿಸಿ ನನಗೆ ಆಶೀರ್ವಾದ ಕೊಟ್ಟರು. ಬಂಧುಗಳೇ, ನಾನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವರ್ಷಗಳಲ್ಲಿ ಏನು ಕೆಲಸವನ್ನು ಮಾಡಿದೀನಿ ಅಂತ ನೀವು ನೋಡಿದಿರಿ. ಅದು ರೋಡ್ ಇರ್ಬೋದು, 13 ಟ್ರೈನ್ ತಂದಿರೋದಿರ್ಬೋದು, ರೈಲ್ವೆ ಸ್ಟೇಷನ್ ಅಭಿವೃದ್ಧಿ 356 ಕೋಟಿ ತಂದಿರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿರ್ಬೋದು, ಇಂಗ್ಲೆಂಡ್ ಕಂಟೈನರ್ ಡಿಪೋ ಇರ್ಬೋದು. ಕೃಷ್ಣರಾಜ ಕ್ಷೇತ್ರದಲ್ಲಿ ರಾಜಕಾರಣ ನಡೀತಿತ್ತು. ಆ ಕಸ ಯಾರು ತೆಗೆಸಿರಲಿಲ್ಲ. ಆ ಕಸ ತೆಗೆಸೋ ವಿದ್ಯಾರ್ಥಿಗಳ ಕಸ ತೆಗೆಸೋ ಕೆಲಸ ಇರ್ಬೋದು, ಅದಕ್ಕೆ 60 ಕೋಟಿನ ತಂದಿದ್ದಿರ್ಬೋದು, ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದ್ದಿರ್ಬೋದು, ಹಾಗೆ ಗ್ರೇಟರ್ ಮೈಸೂರು ಇರ್ಬೋದು. ಅದೇ ರೀತಿಯಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ಗೆ 10 ಕೋಟಿ ರೂಪಾಯಿನ ಡಿಪಿಆರ್ಗೆ ರಿಲೀಸ್ ಮಾಡಿಸಿದಿರ್ಬೋದು. ಜಿಟಿ ದೇವೇಗೌಡ ಸಾಹೇಬರ ಜೊತೆ ನಾನು ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೀನಿ. ಹಾಗೆ ಒಂದೊಂದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ನಡೆದ ಪ್ರತಿಯೊಂದು ಕೆಲಸ ಮಾಡಿದ್ರೆ ಅದನ್ನು ಪದೇ ಪದೇ ಹೇಳಬೇಕಾದ ಅಗತ್ಯ ಇಲ್ಲ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೂ ಕೂಡ ಪ್ರಸಾದ್ ಯೋಜನೆ ಅಡಿ 45 ಕೋಟಿ, ಇದೇ ಎಕ್ಸಿಬಿಷನ್ ಗ್ರೌಂಡ್ ನ ಸ್ವದೇಶ್ ದರ್ಶನದಲ್ಲಿ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ 80 ಕೋಟಿ ರೂಪಾಯಿ. ಈಗ 10 ಹಲವು ಯೋಜನೆ ತಂದಿದೆ. ಕುಶಾಲನಗರದ 4 ಲೈನ್ ಹೈವೇ ವರ್ಕ್ ಸ್ಟಾರ್ಟ್ ಆಗಿದೆ. 10 ವರ್ಷಗಳಲ್ಲಿ ಇವೆಲ್ಲ ನನ್ನ ಕೈಯಲ್ಲಿ ಬಳಸಿಲ್ಲ. ನಾನು ಪ್ರೀತಿಯನ್ನು ಕೊಟ್ಟಿದ್ದೀನಿ. ಆದ್ರೆ ಕುಮಾರಣ್ಣ, ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ನಾನು ನಿಮ್ಮ ಬಗ್ಗೆ ನೀವು ಬಹುಶಃ ನೆನಪಿದ್ರೆ, ಅದು ನೆನಪಿಲ್ಲ ಅಂದ್ರೆ ನೆನಪು ಮಾಡ್ತೀನಿ. ನೀವು ನಮ್ಮ ಯಡಿಯೂರಪ್ಪ ಸಾಹೇಬರು ನೀವು ಸೇರಿ ಒಂದು ಹೊಸ ನಾಯಕತ್ವವನ್ನು ರಾಜ್ಯಕ್ಕೆ ಕೊಟ್ಟಿರಿ, ಕೈ ಜೋಡಿಸಿದ್ರಿ. ಇದು ಜೆಡಿಎಸ್ ಮೈತ್ರಿ ಇವತ್ತಿಂದಲ್ಲ. ಅವತ್ತು ಬಂದಾಗ ಬದಿಗಿಟ್ಟು ತತ್ವ ಒಂದು ಹೊಸ ನಾಯಕತ್ವ ಅಂತ ನಿಮ್ಮ ಬಗ್ಗೆ ಬರೆದಿದ್ರಿ. 43 ವರ್ಷದ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ಒಂದು ಯುವ ನಾಯಕತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ಬಗ್ಗೆ ಬರೆದಿದ್ರಿ. ಹಾಗೆ ಫ್ಯಾಬ್ ಸಿಟಿ ಕೈ ತಪ್ಪಿ ಹೋದಾಗ ಕೈ ತಪ್ಪಿದ ಫ್ಯಾಬ್ ಸಿಟಿ ಏಕಿ ಕಟಿಪಿಟಿ ಅಂತಲೂ ನಿಮ್ಮ ಬಗ್ಗೆ ಬರೆದಿದ್ದೆ. ಟೀಕೆನೂ ಮಾಡಿ ಬರೆದಿದ್ರಿ, ಇಲ್ಲ ಅಂತಲ್ಲ. ದೊಡ್ಡಗೌಡರ ಬಗ್ಗೆನೂ ಕೂಡ ತಂತ್ರ ಮಂತ್ರಗಳ ಆಚೆಗಿನ ಮಣ್ಣಿನ ಮಗನ ಕತೆ ಹೇಳ ಅಂತಲೂ ಕೂಡ ಬರೆದಿದ್ದೆ. ಯಡಿಯೂರಪ್ಪ ಸಾಹೇಬರ ಬಗ್ಗೆನೂ ಕೂಡ ನಾನು ಒಂದು 5-6 ಆರ್ಟಿಕಲ್ ಬರೆದಿದ್ದೀನಿ ಅವ್ರ ಬಗ್ಗೆ. ಒಂದು ಎಂತಹ ನಾಯಕತ್ವವನ್ನು ಕೊಟ್ಟರು ಅಂತ. ಇವತ್ತು ಯಡಿಯೂರಪ್ಪ ಸಾಹೇಬರ ಸುಪುತ್ರರಾಗಿರುವಂತಹ ವಿಜೇಂದ್ರಣ್ಣ ಹಾಗೂ ನೀವು ವಿಜೇಂದ್ರಣ್ಣ ಅಂತ ಹೇಳಿದೆ ಆ ಗೌರವದಿಂದ ಅವ್ರ ಪದವಿ ನಿಮಿತ್ತವಾಗಿ. ಹಾಗೆ ವಿಜೇಂದ್ರ ಅವರು PY ವಿಜೇಂದ್ರ ಅವರು ನೀವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ನಾಯಕತ್ವವನ್ನು ಇಬ್ಬರು ಜಂಟಿಯಾಗಿ ಕೊಡ್ತಾ ಇದ್ದಾರೆ. 2006ರಲ್ಲಿ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿದ್ರಿ. ಇವತ್ತು 2024 ಕೂಡ ಅದೇ ಸಂಚಲನ ನೀವು ಮೂಡಿಸ್ತೀರಿ. ಆಮೇಲೆ JDS BJP ಮೈತ್ರಿ ಬಗ್ಗೆ ನೀವು ಅನುಮಾನ ಬೇಡ. ಯಾಕೆಂತಂದ್ರೆ ಯಾವ ಕಾಂಗ್ರೆಸ್ ಮತ್ತು JDS ನೀವು ಯಾವತ್ತು ಈ ಜನ್ಮದಲ್ಲಿ ನೀವು ಮೈತ್ರಿ ಆಗಲು ಸಾಧ್ಯ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಊರಲ್ಲಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ಇರೋದು JDS ಮತ್ತು ಕಾಂಗ್ರೆಸ್. ಆದ್ರೆ ಬಿಜೆಪಿನಲ್ಲಿ ಯಾವತ್ತೂ ಸಂಘರ್ಷ ಇರಲಿಲ್ಲ ಕುಮಾರಣ್ಣ. ಇವತ್ತು ಅಧಿಕೃತ ಮೈತ್ರಿ ಆಗಿರ್ಬೋದು. ನಾನು 2014ರಲ್ಲಿ ಬಂದಾಗಲೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ವೋಟರ್ಸ್, ಅದರಲ್ಲೂ ವಿಶೇಷವಾಗಿ JDS ವೋಟ್